ಅವ್ರದ್ದು ಇದು ಮಾಡ್ಲಿ ಇರ್ರಿ ಸ್ವಲ್ಪ. ಅಲ್ಲ ಎಲ್ಲ ಕೂತ್ಕೊಳ್ಳಿ, 3 ಜನ ಕೂತ್ಕೊಳ್ಳಿ. ನೀವು ಮಾನ್ಯ ಅಧ್ಯಕ್ಷರೇ, ನಮ್ಮ ಇವರು ಕೆಪಿಸಿ ಶಾಲೆಗೆ ಒಂದು ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಒಂದೊಂದು ಪಂಚಾಯತಿಗೆ ಒಂದು ತಂದ್ರೆ ಇನ್ನೂ ಹೆಚ್ಚಿನ ಶಾಲೆಗಳು ಓಪನ್ ಮಾಡಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ. ಮತ್ತೆ ಪ್ರತಿಯೊಂದು ಸಬ್ಜೆಕ್ಟ್ ಟೀಚರ್ಸ್ ಇಲ್ಲ. ಓಕೆ, ಅದನ್ನು ಕೂಡ ಬದಲಾವಣೆ ಆಗಬೇಕಾಗಿದೆ ಮಾನ್ಯ ಅಧ್ಯಕ್ಷರೇ. ಮತ್ತೆ ನಮ್ಮ ಕ್ಷೇತ್ರದಲ್ಲಿ 3 ಶಾಲೆಗಳು ಕೊಡ್ತೀವಿ, ಬಾವಿಕೆರೆ, ತರೀಕೆರೆ ಮತ್ತು ಅವೇನು ಕೊಡ್ತೀವಿ ಅಂತ ಹೇಳಿದ್ರೆ ಯಾವ ಕೊಡ್ತಾರೆ ಅಂತ ಮಾನ್ಯ ಅಧ್ಯಕ್ಷರುಗಳು ಮುಖಾಂತರ ಮಂತ್ರಿ ಅವರು ಉತ್ತರ ಕೊಡಿ. ಅವ್ರಿಗೂ ಯಾವ ಹೊಸ ಶಾಲೆಗಳು ಕೊಡ್ತೀವಿ ಅಂತ ಹೇಳಿ ತರೀಕೆರೆ ಕ್ಷೇತ್ರದಲ್ಲಿ ಕೆಪಿಎಸ್ಸಿ ಹೊಸ ಶಾಲೆ ಕೊಡ್ತೀರಾ? ಇಲ್ಲ, ಕೊಡ್ತೀವಿ ಈ ವರ್ಷ. ಮತ್ತೆ ಎಡಿಬಿ ಇಂದನೂ ಕೂಡ ನಮಗೆ ಆಯ್ತು ಹಣದ ವ್ಯವಸ್ಥೆ. ಓಕೆ, ಮೊದಲು ಅದನ್ನ ಕನ್ಸಿಡರ್ ಮಾಡಿ. ಇಲ್ಲ, ಲಾಸ್ಟ್ ಟೈಮ್ ಆಯ್ತು 12 ಗಂಟೆ. ಆಫೀಸಲ್ಲಿ ಹೋಗಿ ಮಾತಾಡಿ, ಆಫೀಸಿಗೆ ಹೋಗಿ ಮಾತಾಡಿ. ಅರ್ಗಜಾನಿಂದ ಲಾಸ್ಟ್ ಅಲ್ಲ, ಆಯ್ತು. ಆಫೀಸ್ ನೀವು ಟೆಂಡರ್ ಕರೆದ ಅಲ್ಲಿ ಹೋಗಿ ಮಾತಾಡಿ, ಕೆಲಸ ಮಾಡಿಸ್ಕೊಳ್ಳಿ. ಸೀನಿಯರ್ ಆಗಿ ನಾವು ಹೇಳುವಂತದ್ದು, ಅಲ್ಲಿ ಕೆಲಸ ಮಾಡಿಸ್ಕೊಳ್ಳಿ. ನೀವು ಹೋಗಿ ಆಗುದಿಲ್ಲ. 12:30 ಗಂಟೆ ಆಯ್ತು. ಚರ್ಚೆ ಆದಾಗ ಅವರು ಟೆಂಡರ್ ಕ್ಯಾನ್ಸಲ್ ಮಾಡೋರು ಮಾಡಿದ್ದು ಟೆಂಡರ್ ಆಫೀಸಲ್ಲಿ ಕೆಲಸ ಮಾಡಿಸಿ. ಆಯ್ತು, ಹೋಗಿ ತಗೊಳ್ಳಿ, ಅವರೇ ಆಫೀಸಿಗೆ ತಗೊಳ್ಳಿ. ಒಬ್ಬ ಅಧಿಕಾರಿ ಒಂದು ನಿಮಿಷ ಎಷ್ಟು ನನ್ನ ಹಣ ಕೊಡಿ ಅಂತ ಹೇಳಿ ವಾಪಸ್ ತಗೊಂಡಿವ್ರ ಇಲ್ಲ. ಅದು ಅಲ್ಲ, ಶಾಸಕರಿಗೆ ಮರ್ಯಾದೆ ಆಯ್ತು. ಅದು ಈಗ ನೆನಪಾಗಿದೆ, ಅವ್ರು ಕೇಳುವಾಗ, ಶ್ರೀನಿವಾಸ್ ಕೇಳುವಾಗ ಅದ್ರ ಒಂಚೂರು ನೆನಪಿರಲಿಲ್ವಾ? ಆಯ್ತು, ಈಗ ಆ ರೀತಿ ಮಾತಾಡಿ ಆಗ್ತಾರೆ ನೀವು. ಆಯ್ತು, ಮಂತ್ರಿ ಏನು ಮನೆ ಕೇಳ್ತಾ ಇದ್ದೀನ. ಆಯ್ತು, ರಿಲೀಸ್ ಮಾಡಲ್ಲ ಅಂತ ಹೇಳಿದ್ರೆ ಮಾನ್ಯ ಅಧ್ಯಕ್ಷ ಅವ್ರು